ನಮಸ್ತೆ ಎಲ್ಲರಿಗೂ. ಎಲ್ಲ ನನ್ನ ಆತ್ಮೀಯ ಸಮಸ್ತ ಸ್ಪರ್ಧಾ ಬಳಗಕ್ಕೆ ಆತ್ಮೀಯ ಸ್ವಾಗತ. ಸೊ ಕೆಸೆಟ್ ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಂಕಿಅಂಶಗಳಿದ್ದಾವೆ. ಸೊ ಅಂಕಿಅಂಶಗಳನ್ನ ನಿಮ್ಮ ಮುಂದೆ ಇಡ್ಬೇಕಂತ ಹೇಳಿ ವಿಡಿಯೋನ ಮಾಡ್ತಿದ್ದೀನಿ. ಅಂದ್ರೆ ಈ ಬಾರಿ 2024 ಕೊನೆಯಲ್ಲಿ ನಡೆದಂತ ಕೆಸೆಟ್ ನೇಮಕಾತಿ ಪರೀಕ್ಷೆ ಅಂದ್ರೆ ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂತ ನಾವೇನ್ ಕರಿತಾ ಹೋಗ್ತೀವಿ. ಸೊ ಇದನ್ನ ಕೆಇಎ ನಡೆಸ್ತಾ ಹೋಗ್ತದ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. 2024 ಕೊನೆಯಲ್ಲಿ ಒಂದು ಪರೀಕ್ಷೆ ಯಾವಾಗ ನವೆಂಬರ್ 24ನೇ ತಾರೀಕು ಈ ಒಂದು ಪರೀಕ್ಷೆ ನಡೆದಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ಎಷ್ಟು ಮಂದಿ ಅಭ್ಯರ್ಥಿಗಳು ಅರ್ಹರಾಗಿದ್ದಾರೆ ಮತ್ತೆ ಎಷ್ಟು ಮಂದಿ ಎಕ್ಸಾಮ್ ಅನ್ನ ಬರೆದಿದ್ರು ಎಲ್ಲಾ ಅಂಕಿಅಂಶಗಳನ್ನ ಹೇಳ್ತಾ ಹೋಗ್ತೀವಿ. ಈ ಅಂಕಿಅಂಶಗಳು ಏನಾಗ್ತಾವ ಅಂದ್ರೆ ನೆಕ್ಸ್ಟ್ ಕೆಸೆಟ್ ಕಾಲ್ ಫಾರ್ ಆದಾಗ ಸೊ ಯಾವ ರೀತಿ ನೀವು ತಯಾರಿಯನ್ನ ಮಾಡ್ಕೋಬೇಕು ಎನ್ನುವಂತ ಒಂದಷ್ಟು ಐಡಿಯಾಸ್ ಗಳು ನಿಮ್ಗೆ ಸಿಗ್ತಾ ಹೋಗ್ತಾವೆ. ಓಕೆನಾ. ಸೊ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರು ಅಂದ್ರೆ ಕೆಸೆಟ್ ತಾತ್ಕಾಲಿಕ ಫಲಿತಾಂಶವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಡುಗಡೆಯನ್ನ ಮಾಡಿರುವಂತದನ್ನ ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ವಿಭಾಗದ ನೋಡಿ, ವಿಜ್ಞಾನ, ಸೈನ್ಸ್, ವಾಣಿಜ್ಯ, ಕಾಮರ್ಸ್ ಮತ್ತೆ ಆರ್ಟ್ಸ್ ಈ ಮೂರು ವಿಭಾಗದಿಂದ ಒಟ್ಟು 41 ವಿಷಯಗಳಿಗೆ, ಒಟ್ಟು 41 ವಿಷಯಗಳಿಗೆ ಏನ್ ಮಾಡಿತ್ತು, ಪರೀಕ್ಷೆಯನ್ನ ನಡೆಸಲಾಗಿತ್ತು. ಕ್ಲಿಯರ್. ಸೊ ಒಟ್ಟು 6302 ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಟೋಟಲ್ ಕಲಾ, ವಾಣಿಜ್ಯ, ವಿಜ್ಞಾನ ಮೂರು ವಿಭಾಗಗಳಿಂದ ಒಟ್ಟು 6302 ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದಿದ್ದಾರೆ. ಅಂದ್ರೆ ಇವರು ಏನು ನಾವು ಡಿಗ್ರಿ ಕಾಲೇಜ್ ಲೆಕ್ಚರರ್ಸ್ ಮತ್ತೆ PU ಕಾಲೇಜ್ ಲೆಕ್ಚರರ್ಸ್ ಕಾಲ್ ಫಾರ್ ಆಗ್ತಾವ, ಇದನ್ನ ಬರೀಲಿಕ್ಕೆ ಇವರು ಎಲಿಜಿಬಲ್ ಇರ್ತಾರ. ಓಕೆ. ಸೊ ಇದ್ರ ಬಗ್ಗೆ ಅಧಿಕೃತವಾಗಿ ಕೆಇಎ ನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. 1,06,433. ಸೊ ಅಂಕಿಅಂಶ ಏನಿದೆ ಇದನ್ನ ಗಮನಿಸ್ತಾ ಹೋಗ್ಬೇಕು ನೀವು. 1,06,433 ಅಭ್ಯರ್ಥಿಗಳು ಹೆಸರನ್ನ ನೋಂದಾಯಿಸಿಕೊಂಡಿದ್ರು, ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕಿದ್ರು ಕೆಸೆಟ್ ಎಕ್ಸಾಮ್ ಬರೀಲಿಕ್ಕೆ. ಓಕೆ. ಸೊ ಅದ್ರೊಳಗ 89,416 ಮಂದಿ. ಸೊ ಎಷ್ಟು ಮಂದಿ ಪರೀಕ್ಷೆಯನ್ನ ಬರ್ದಿದ್ರಪ್ಪ ಅಂದ್ರ 89,416 ಮಂದಿ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಸೊ ಅದರಲ್ಲಿ ಅರ್ಹತೆಯನ್ನು ಪಡೆದಿರ್ತಕ್ಕಂಥವ್ರು 6,302 ಮಂದಿ ಟೋಟಲ್. ಕ್ಲಿಯರ್. ಸೊ ಅದರಲ್ಲಿ 3,275 ಮಂದಿ ಪುರುಷರು, ಅದೇ ರೀತಿ 3,020 ಮಹಿಳೆಯರು. ನೋಡಿ, ಪುರುಷ ಮತ್ತು ಮಹಿಳೆ ಕ್ಯಾಂಡಿಡೇಟ್ ಗಳ ನಡುವೆ ಅಂತಹ ದೀರ್ಘವಾದ ಬಹಳ ವ್ಯತ್ಯಾಸ ಏನಿಲ್ಲ. ಕೇವಲ ಒಂದು 250 ಮಂದಿ ಮಾತ್ರ ಪುರುಷರು ಹೆಚ್ಚಿಗೆ ಆಯ್ಕೆಯಾಗಿದ್ದಾರೆ. ಅದ್ರ ಬಿಟ್ಟರೆ ಮಹಿಳೆಯರು ಕೂಡ ಸಮಾನ ಈಕ್ವಲ್ ಇದ್ದಾರ. ಕ್ಲಿಯರ್. ಸೊ ಇನ್ನು ಅದೇ ರೀತಿ ತೃತೀಯ ಲಿಂಗಿಗಳು 7 ಮಂದಿ ಆಯ್ಕೆಯಾಗಿದ್ದಾರೆ. ಇನ್ನು ಉಳಿದಂತೆ 293 ಅಂಗವಿಕಲ ಅಭ್ಯರ್ಥಿಗಳು ಅರ್ಹತೆಯನ್ನ ಈ ಬಾರಿ ಪಡ್ಕೊಂಡಿರ್ತಕ್ಕಂಥದ್ದು. ಅರ್ಥ ಆಗ್ತಿದ್ಯಾ? ಸೊ ಅಂದ್ರೆ ನೀವು ಒಟ್ಟು ಅಪ್ಲಿಕೇಶನ್ ಹಾಕಿರೋದನ್ನ ನಾವು 100% ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ 6%, ಎಷ್ಟು ಪರ್ಸೆಂಟ್? 6% ಮಾತ್ರ ಎಲಿಜಿಬಲ್ ಆಗ್ಯಾರ. ಅರ್ಥ ಮಾಡ್ಕೋತಿದ್ರ? ನೋಡಿ, ಎಕ್ಸಾಮ್ ಅನ್ನ ಬರೆದಿರುವಂತದ್ದು 89,500. ಬಟ್ ಇಲ್ಲಿ ಕೆಸೆಟ್ ಅರ್ಹತೆಯನ್ನು ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ 6,302 ಮಾತ್ರ. ಓಕೆನಾ. ಸೊ ಇಲ್ಲಿ UGC ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ ನಾವೇನು ಕರಿತಾ ಹೋಗ್ತೀವಿ. ಹಾಗೇನೆ ರಾಜ್ಯದ ಮೀಸಲಾತಿ ನಿಯಮಗಳ ಪ್ರಕಾರ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಈ ಕೆಸೆಟ್ ನೇಮಕಾತಿ ಪರೀಕ್ಷೆಯೊಳಗೂ ಕೂಡ UGC ಗೈಡ್ಲೈನ್ಸ್ ಗಳಿದ್ದಾವೆ, ಅದನ್ನ ಫಾಲೋ ಅಪ್ ಮಾಡ್ಬೇಕಾಗ್ತದ. ಅದೇ ರೀತಿ ರಾಜ್ಯ ಸರ್ಕಾರಗಳು ಏನು ಮೀಸಲಾತಿಯನ್ನ ನಿಯಮಗಳನ್ನ ಅನೌನ್ಸ್ ಮಾಡ್ತಾವ, ಅದರ ಪ್ರಕಾರ ಪಟ್ಟಿಯನ್ನ ಸಿದ್ಧಪಡಿಸಬೇಕಾಗಿ ಬರ್ತದ. ಸೊ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ದಾಖಲೆಗಳ ಒಂದು ಪರಿಶೀಲನೆ ನಡೀತದ. ಸೊ ಪರಿಶೀಲನೆಯನ್ನ ಮಾಡಿದ ನಂತರ ಏನ್ ಮಾಡ್ತಾರೆ, ನೀವು ಯಾರು ಅರ್ಹರಿದ್ದೀರಿ ನಿಮಗೆ ಈ ಒಂದು ಕೆಸೆಟ್ ಪ್ರಮಾಣ ಪತ್ರವನ್ನ ನೀಡ್ತಾರ ಅನ್ನುವಂಥದ್ದನ್ನ ನೀವು ವಿಶೇಷವಾಗಿ ಗಮನಿಸ್ಕೊತಾ ಹೋಗ್ಬೇಕು. ಇದು ಜೀವನ ಪರ್ಯಂತ. ನೀವು ಒಂದು ಬಾರಿ ಕೆಸೆಟ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರಪ್ಪ ಅಂದ್ರ ಎಸ್, ಸೊ ನೀವು ಪದವಿ ಪ್ರಾಧ್ಯಾಪಕರು ಏನಿದ್ದಾರ, ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಕಾಲ್ಫಾರ್ ಆದಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಹೇಳಿ ನೀವು ಕರಿತೀರಲ್ಲ, ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯನ್ನ ಕಾಲ್ಫಾರ್ ಮಾಡಿದಾಗ ನೀವು ಪರೀಕ್ಷೆಯನ್ನು ಬರೀಲಿಕ್ಕೆ ಎಲಿಜಿಬಲ್ ಇರ್ತೀರಿ. ಅರ್ಥ ಆಗ್ತಿದೆಯಾ? ಸೊ ಇದಿಷ್ಟು ಈ ಬಾರಿ 2024 ಒಂದು ಕೆಸೆಟ್ ಎಕ್ಸಾಮಿನೇಷನ್ಸ್ ಗೆ ಸಂಬಂಧಪಟ್ಟ ಒಟ್ಟು ಅಭ್ಯರ್ಥಿಗಳು ಮತ್ತೆ ಆಯ್ಕೆಯಾದ ಅಭ್ಯರ್ಥಿಗಳ ಒಂದಷ್ಟು ವಿವರಗಳು. ಸೊ ಈ ಅಂಕಿಅಂಶಗಳು ಏನಾಗ್ತವ, ಪ್ರತಿ ವರ್ಷವೂ ಕೂಡ ಕೆಸೆಟ್ ಎಕ್ಸಾಮ್ ಅನ್ನ ಬರೆಯುವ ಸಂಖ್ಯೆ ಹೆಚ್ಚಿಗೆ ಇದೆ. ಅದೇ ರೀತಿ ಔಟ್ಪುಟ್ ಆಗುವಂತವರ ಸಂಖ್ಯೆನೂ ಕೂಡ ಹೆಚ್ಚಿಗೆ ಇದಾವ. ನೋಡಿ, 6,302 ಅಂದ್ರ ಈಗ ನಿಮಗ ಅಸಿಸ್ಟೆಂಟ್ ಪ್ರೊಫೆಸರ್ ಏನಾದ್ರು ಕಾಲ್ ಮಾಡ್ದ ಅಂದ್ರ 6,302 ಅಪ್ಲಿಕೇಶನ್ಗಳು ಎಕ್ಸ್ಟ್ರಾ ಬೀಳ್ತಾವಂತ. ಅರ್ಥ ಮಾಡ್ಕೋತಿದ್ರ? ಇದೇ ರೀತಿ ಪ್ರತಿ ಬಾರಿ ಕೆಸೆಟ್ ಎಕ್ಸಾಮ್ ನಡೆದಾಗ್ಲೂ ಕೂಡ ಹೊಸ ಔಟ್ಪುಟ್ ಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಏನ್ ಮಾಡ್ತಾರ, ಕಾಂಪಿಟೇಷನ್ ಗೆ ಇಳಿತಾ ಇರ್ತಾರ. ಸೊ ಅದ್ರಿಂದ ಸಿಕ್ಕಿರುವಂತ ಚಾನ್ಸ್ ಗಳನ್ನ ನೀವು ಏನ್ ಮಾಡಬಾರ್ದು, ನೆಗ್ಲೆಕ್ಟ್ ಅನ್ನ ಮಾಡದೆ ಆಪರ್ಚುನಿಟಿಯನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡು ಏನ್ ಮಾಡ್ಕೋಬೇಕು, ನಿಮ್ಮ ಗುರಿಯನ್ನ ಮುಟ್ಬೇಕು. ಕ್ಲಿಯರ್. ಸೊ ಇದು ಒಂದಷ್ಟು ಅಂಕಿಅಂಶಗಳು ಈ ಬಾರಿಯ ಕೆಸೆಟ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ. ಸೊ ಮಾಹಿತಿ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಬಟನ್ ಅನ್ನು ಒತ್ತಿ, ಮತ್ತೆ ತರಗತಿಯ ಲಿಂಕ್ ಗಳನ್ನ ಅಂದ್ರೆ ವಿಡಿಯೋದ ಲಿಂಕ್ ಗಳನ್ನ ಎಲ್ಲರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟ
GK ತರಗತಿಗಳಾಗಿರ್ಬೋದು ಮತ್ತೆ ಇತರ ಪ್ರಚಲಿತ ವಿದ್ಯಮಾನಗಳ ತರಗತಿಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ ನ ಏನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆಲ್ ಎನ್ನುವಂತ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಂಡು ಇಟ್ಕೊಂಡಿರಿ. ಮತ್ತೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗೋಸ್ಕರ ನಮ್ಮ ಟೆಲಿಗ್ರಾಮ್ ಚಾನೆಲ್ ಕೂಡ ಜಾಯಿನ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.